ಕರ್ತನ ಪವಿತ್ರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನು ಕೇಳಿಸ್ಕೋಣ. ಅದಕ್ಕಾಗಿಂದು ಆರಿಸಿಕೊಂಡಂಥ ಸತ್ಯವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 7-8. ನಿಮ್ಮೆಲ್ಲರ ವಿಷಯದಲ್ಲಿ ಈ ಅಭಿಪ್ರಾಯವುಳ್ಳವನಾಗಿರುವುದು ನ್ಯಾಯವಾಗಿದೆ. ನಾನು ಬೇಡಿ ಬಿದ್ದಿರುವಾಗಲೂ ಸುವಾರ್ತೆ ವಿಷಯದಲ್ಲಿ ಉತ್ತರ ಹೇಳಿ ಸ್ಥಾಪಿಸುವಾಗಲೂ ನೀವೆಲ್ಲರೂ ನನ್ನೊಂದಿಗೆ ದೇವರ ಕೃಪೆಯಲ್ಲಿ ಪಾಲುಗಾರಾಗಿದ್ದರೆಂದು ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಕ್ರಿಸ್ತ ಯೇಸುವಿಗಿರುವಂಥ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ ಎಂಬುದಾಗಿ ಈ ಒಂದು ವಾಕ್ಯದ ಆಧಾರದಲ್ಲಿ 2 ಸಂಗತಿಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಪೌಲನು ಹೇಳ್ತಾನೆ, ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಯಾರಾದರೂ ನಿಮ್ಮ ಸ್ನೇಹಿತರು ಅನೇಕ ಸಾರಿ ನಿಮ್ಗೆ ಹೇಳ್ಬೋದು, ಅನೇಕ ಸಾರಿ ಅವರು ನಿಮಗೆ ಮೆಸೇಜ್ ಕಳಿಸ್ಬೋದು, ನೀವು ನನ್ನ ಹೃದಯದಲ್ಲಿ ಇದ್ದೀರಿ ಎಂಬುದಾಗಿ. ಆದರೆ ಆ ಹೃದಯದಲ್ಲಿರುವಂಥದ್ದೇ ಬೇರೆ. ಹಾಗಾದರೆ ಪೌಲನು ಆತನು ಬಹಿರಂಗವಾಗಿ ಸಭೆಗೆ ಪತ್ರ ಬರಿತಾ ಇದ್ದಾನೆ, ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಎಂಬುದಾಗಿ. ಯಾಕೆ ಇಟ್ಕೊಂಡಿದ್ದಾನೆ? ಕಾರಣ ಏನು ಗೊತ್ತಾ? ಪೌಲನು ಸೆರೆಮನಿಯಲ್ಲಿರುವಾಗ ಈ ಸಭೆಯವರು ಪೌಲನಿಗಾಗಿ ಪ್ರಾರ್ಥನೆ ಮಾಡಿದರು. ಪೌಲನ ಜೊತೆಯಲ್ಲಿ ಅವ್ರು ನಿಂತ್ಕೊಂಡ್ರು. ಪೌಲನ ನ್ಯಾಯಕ್ಕಾಗಿ ಹೋರಾಡಿದರು. ಪೌಲನಿಗಾಗಿ ಎಲ್ಲವನ್ನು ಕೂಡ ಅವರು ತ್ಯಾಗ ಮಾಡಿದರು. ಆಗ ಪೌಲನ ಹೇಳ್ತಾನೆ, ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ನಮಗಾಗಿ ನಿಂತ್ಕೊಂಡಂಥವ್ರು, ನಮಗಾಗಿ ಸಹಾಯ ಮಾಡಿದಂಥವ್ರು ಇದ್ದಾರಾ? ಅಥವಾ ನಮಗಾಗಿಯೇ ಪ್ರಾಣ ಕೊಟ್ಟಂಥ ಸ್ನೇಹಿತನು ನಮ್ಮ ಹೃದಯದಲ್ಲಿದ್ದಾನ? ಯೇಸು ಸ್ವಾಮಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ರಿಂದ ಆತನೇ ನಮ್ಮ ಹೃದಯದಲ್ಲಿದ್ದಾನೆ. ನಾವು ಧೈರ್ಯದಿಂದ ಹೇಳ್ತೇವೆ, ಯೇಸು ನನ್ನ ಹೃದಯದಲ್ಲಿದ್ದಾನೆ. ಕಾರಣ ಏನು ಗೊತ್ತಾ? ನಮಗಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ. ಇಲ್ಲಿ ಒಂದು ಪ್ರಶ್ನೆ, ನೀನು ಒಬ್ಬ ಸೇವಕನಾಗಿ, ಒಬ್ಬ ಯೇಸುವಿನ ಮಗನು ಮಗಳಾಗಿ ನೀನು ಯಾರ ಹೃದಯದಲ್ಲಿ ಇದೆಯಾ? ಇನ್ನೊಬ್ಬರ ಹೃದಯದಲ್ಲಿ ಇರುವಷ್ಟರ ಮಟ್ಟಿಗೆ ನೀನು ಜೀವಿಸ್ತಾ ಇದ್ದೀಯಾ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಈ ಲೋಕದಲ್ಲಿ ಈ ಫಿಲಮ್ ಸ್ಟಾರ್ಗಳನ್ನು ತಮ್ಮ ಹೃದಯದಲ್ಲಿ, ತಮ್ಮ ತಲೆ ಮೇಲೆ, ತಮ್ಮ ಬಾಡಿ ಮೇಲೆ ಕೆತ್ತಿಸ್ಕೊಳ್ತಾರೆ ಚಿತ್ರವನ್ನು. ಅವ್ರಿಗಾಗಿ ಅವರು ಪ್ರಾಣವನ್ನೇ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆ ನಟರನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಆ ನಟರ ಜೀವಿತವನ್ನು ನೋಡುವಾಗ ನೀತಿ ನ್ಯಾಯವಿಲ್ಲದಂಥ ಜೀವಿತ ಅವ್ರು ನಡೆಸ್ತಾ ಇರ್ತಾರೆ. ಆದರೆ ಅಂಥವ್ರನ್ನ ಜನ ಹೃದಯದಲ್ಲಿ ಇಟ್ಕೊಳ್ತಾರೆ. ಆದರೆ ನೀತಿವಂತನು, ಸತ್ಯವಂತನು, ನಿನಗಾಗಿ ಪ್ರಾಣ ಕೊಟ್ಟಂತ ಆ ಯೇಸು ನಿನ್ನ ಹೃದಯದಲ್ಲಿದ್ದಾನ? ಹೌದು, ಖಂಡಿತವಾಗಿದ್ದಾನೆ ಎಂಬುದಾಗಿ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಇರಲಿಕ್ಕೆ ಆತನೊಬ್ಬನೇ ಯೋಗ್ಯನೇ ಹೊರತು ಯಾವ ಮನುಷ್ಯನಲ್ಲ, ಯಾವ ವ್ಯಕ್ತಿಯೂ ಕೂಡ ಅಲ್ಲ. ನಾವು ವ್ಯಕ್ತಿಗಳನ್ನು ಪ್ರೀತಿ ಮಾಡಬಾರ್ದು ಎಂಬುದಾಗಿ ಹೇಳ್ತಾ ಇಲ್ಲ. ನಿನ್ನ ಹೃದಯದಲ್ಲಿ ಇರಲಿಕ್ಕೆ ಯೋಗ್ಯನು ಯೇಸು ಕ್ರಿಸ್ತನು ಮಾತ್ರ. ಹಾಗಾದರೆ ಇತರರ ಹೃದಯದಲ್ಲಿ, ಇತರರ ಮನಸ್ಸಿನಲ್ಲಿ, ಇತರರ ಜೀವಿತದಲ್ಲಿ ಕೂಡ ನೀನು ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸೇವಕರಾಗಿ ನಾವಿದ್ದೇವಾ ಎಂಬುದಾಗಿ. ಕರ್ತನ ಸೇವಕನಾದ ಪೌಲನಿಗಿಂತ ಒಂದು ಅಭಿಲಾಷೆ ಇತ್ತು. ಗಲಾತ್ಯ 6:17 ಆತ ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ ಎಂದು ಹೇಳ್ತಾನೆ. ನಾವು ನಿಜ ಕ್ರೈಸ್ತರಾಗಿದ್ದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಇಂಥದ್ದೇ ದಿವ್ಯ ಪ್ರೀತಿಯು ತುಂಬಿರಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಆತನ ಹೃದಯದಲ್ಲಿದ್ದನು. ಪೌಲನು ಫಿಲಿಪ್ಪಿ ಸಭೆಯ ಹೃದಯದಲ್ಲಿದ್ದನು. ಪೌಲನು ಕೊರಿಂಥ ಸಭೆಯ ಹೃದಯದಲ್ಲಿದ್ದನು. ಪೌಲನು ಎಫೆಸ ಸಭೆಯ ಹೃದಯದಲ್ಲಿದ್ದನು. ಇವತ್ತು ನೀವು ಯಾರ ಹೃದಯದಲ್ಲಿದ್ದೀರಿ? ಅದರ ಅರ್ಥ ನಿಮ್ಮನ್ನ ಅವರು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರಾ? ನಿಮ್ಮನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರಾ? ತಮ್ಮ ಆಲೋಚನೆಯಲ್ಲಿ ಇಟ್ಕೊಂಡಿದ್ದಾರಾ? ಪೌಲನನ್ನ ಯಾಕೆ ಆ ಸಭೆಗಳು ನೆನೆಸ್ತಾ ಇವೆ? ಪೌಲನು ಅವರನ್ನ ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ. ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸಿದ. ಅವರಿಗೆ ಸಹಾಯಕನಾಗಿ ನಿಂತ್ಕೊಂಡ. ಅವರ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿದ್ದ ಪೌಲನು. ಪ್ರಿಯರೇ, ಸೇವೆ ಕ್ರೈಸ್ತ ಜೀವಿತ ಎಂಬುದಾಗಿ ಹೇಳುವಾಗ ಇನ್ನೊಬ್ಬರ ಜೊತೆಗೆ ನಿಲ್ಲುವಂಥದ್ದು, ಇನ್ನೊಬ್ಬರನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂಥದ್ದು,
ಊಟ ಇಲ್ಲದಿರುವಾಗ ಊಟವನ್ನು ಕೊಡುವಂಥದ್ದು, ಬಟ್ಟೆ ಇಲ್ಲದಿರುವಾಗ ಬಟ್ಟೆಯನ್ನು ಕೊಡುವಂಥದ್ದು ಅದನ್ನು ಯೇಸು ಸ್ವಾಮಿ ಮಾಡಿದ. ಅದಕ್ಕಾಗಿ ಆತನು ಇವತ್ತು ನಮ್ಮ ಹೃದಯದಲ್ಲಿ ತುಂಬಿಕೊಂಡಿದ್ದಾನೆ. ನನ್ನ ಹಿಂಬಾಲಕರು, ನನ್ನ ನಂಬಿರುವಂಥವ್ರು ನನಗಿಂತಲೂ ಹೆಚ್ಚಾದ ಮಹತ್ ಕಾರ್ಯಗಳನ್ನು ಮಾಡುವರು ಎಂಬುದಾಗಿ ಹೇಳುವಾಗ ಸತ್ತವರನ್ನು ಎಬ್ಬಿಸ್ತಾರೆ, ದೆವ್ವಗಳನ್ನು ಬಿಡಿಸ್ತಾರೆ ಎಂಬುದಾಗಿ ಮಾತ್ರವಲ್ಲ, ಈ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ಕೂಡ ನಾವಿವತ್ತು ವಿಧೇಯರಾಗಬೇಕಾಗಿದೆ. ನಿಮ್ಮ ಹೃದಯವು ಯಾವುದರಿಂದ ತುಂಬಿದೆ? ಯೇಸುವಿನಿಂದನೋ, ಯೇಸುವಿನ ಸ್ವಭಾವಗಳಿಂದಲೋ, ಅಥವಾ ಈ ಲೋಕದ ಆಸೆಗಳಿಂದಲೋ? ನಮ್ಮ ಹೃದಯ ಒಂದು ವೇಳೆ ಈ ಲೋಕದ ಆಸೆಯಿಂದ ತುಂಬಿದ್ದೀಯಾದರೆ ಅಲ್ಲಿ ಯೇಸುವಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನ ಇರೋದೇ ಇಲ್ಲ. ಯೇಸು ನಿಮ್ಮ ಹೃದಯದಲ್ಲಿ ಇದ್ದಾನೆ ಎಂಬುದಾಗಿ ನೀನು ಹೇಳೋದಾದರೆ ಯಾವ ಲೋಕದ ಆಸೆಯ ಆಚರಣೆಗಳು ನಿನ್ನ ಜೀವನದಲ್ಲಿ ಇರೋದಿಲ್ಲ. ಯೇಸು ಇದ್ದಾನೆ, ಲೋಕದ ಆಸೆಯ ಆಚರಣೆಗಳು ಎರಡೂ ಇವೆ ಎಂಬುದಾಗಿ ನೀನು ಹೇಳುವುದಾದರೆ ಅದು ಸುಳ್ಳುಗಾರನು ಎಂಬುದಾಗಿ. ಒಬ್ಬ ಮನುಷ್ಯನು ಎರಡೂ ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯ ಬಹಳ ಚಿಕ್ಕದಾಗಿದ್ದರೂ ಕೂಡ ನಮ್ಮ ಜೀವಿತವನ್ನು ಅದು ಪರೀಕ್ಷಿಸ್ತದೆ. ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿಯ ವಾಕ್ಯಗಳು, ಯೇಸು ಸ್ವಾಮಿಯ ಸ್ವಭಾವಗಳು, ಯೇಸು ಸ್ವಾಮಿಯ ನಡತೆಗಳಿಂದ ತುಂಬಿಸಲ್ಪಟ್ಟಿವೆಯಾ? ಅಥವಾ ಆಚರಣೆಗಳು, ಮನುಷ್ಯರ ಸ್ವಭಾವಗಳು, ಮನುಷ್ಯರ ನಡತೆಗಳು, ಇನ್ನೊಬ್ಬರನ್ನ ಮೆಚ್ಚಿಸುವಂತ ನಡತೆಗಳು ನಮ್ಮಲ್ಲಿ ಇವೆಯಾ? ಹೌದು, ಇಂದಿನಿಂದ ಮೊದಲುಗೊಂಡು ಕರ್ತನ ಪ್ರೀತಿ, ಸಭೆಯನ್ನ, ದೇವರ ಪ್ರೀತಿ, ಹೌದು ದೇವರ ಗುಣವನ್ನ, ದೇವರ ಕಾರ್ಯಗಳನ್ನ ನಮ್ಮ ಹೃದಯದಲ್ಲಿ ನಾವು ಇಟ್ಕೊಳ್ಬೇಕಾಗಿದೆ. ಇನ್ನೊಂದು ಸ್ವಭಾವ, ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಹಂಬಲಿಸುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ ಎಂಬುದಾಗಿ ಪೌಲನು ಹೇಳ್ತಾನೆ. ಪ್ರಿಯರೇ, ಫಿಲಿಪ್ಪಿ ಸಭೆಯವರಿಗಾಗಿ ಹಂಬಲಿಸುತ್ತಾ ಇದ್ದ. ಅವ್ರು ಏನು ಮಾಡ್ತಾರೆ, ಅವ್ರು ಏನು ಊಟ ಮಾಡ್ತಾರೆ, ಹೇಗೆ ಜೀವಿಸ್ತಾರೆ, ಮುಂದೇನು ಎಂಬುದಾಗಿ ಅವರಿಗಾಗಿ ಹಂಬಲಿಸ್ತಾ ಇರ್ತಾರೆ. ಒಂದು ಮಗು ತಾಯಿಗಾಗಿ ಯಾವ ರೀತಿಯಲ್ಲಿ ಹಂಬಲಿಸುತ್ತೋ, ತಂದೆ ತಾಯಿಗಳು ಮಗುವನ್ನು ನೋಡ್ಲಿಕ್ಕಾಗಿ ಎಷ್ಟು ಹಂಬಲಿಸ್ತಾರೋ, ದೇವರು ನಿನ್ನ ವಿಷಯವಾಗಿ ಹಂಬಲಿಸ್ತಾನೆ. ಆದರೆ ನಿನ್ನ ಹಂಬಲ ಯಾರಿಗಾಗಿ? ಈ ಲೋಕದ ಆಸೆಗಳಿಗಾಗಿ ನೀನು ತವಕ ಪಡ್ತಾ ಇದೆಯಾ? ಲೋಕದ ಆಸೆಗಳಿಂದ ನೀನು ತುಂಬಿಸ್ಕೊಳ್ಬೇಕು, ಲೋಕದ ಆಸೆಗಳೆಲ್ಲ ನನ್ನ ಜೀವನದಲ್ಲಿ ಪೂರೈಸಬೇಕನ್ನುವಂಥ ಹಂಬಲ ನಿನಗಿರುವುದಾದರೆ ಇವತ್ತೇ ನಿನ್ನ ಹಂಬಲ, ನಿನ್ನ ಆಸೆ, ನಿನ್ನ ಗುರಿ ಎಲ್ಲವನ್ನ ಬದಲಾಯಿಸಿಕೊಳ್ಳುವುದಾದರೆ ಖಂಡಿತವಾಗಿ ನೀನು ದೇವರ ಮಗನು ಮಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ವಾಕ್ಯವು ನೀವು ಅನೇಕ ಸಾರಿ ಓದಿರ್ಬೋದು, ಆದರೆ ಈ ವಾಕ್ಯ ಪವಿತ್ರಾತ್ಮನ ಮೂಲಕವಾಗಿ, ದೇವರಾತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುವಾಗ ನನ್ನ ಒಂದು ಹಂಬಲ, ನನ್ನ ಹೃದಯ ಯಾರಿಗಾಗಿ ಅನ್ನುವ ಪ್ರಶ್ನೆಯೊಂದಿಗೆ ಇವತ್ತು ನಾವು ಪ್ರಾರ್ಥನೆ ಮಾಡೋದಾದರೆ ದೇವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗುವಂತೆ ದೇವರಾತ್ಮನ ಸಹಾಯ ಮಾಡ್ತಾನೆ. ಪ್ರಾರ್ಥಿಸುವ. ಹೌದು ಸ್ವಾಮಿ, ನನ್ನ ಹೃದಯದಲ್ಲಿ ನೀನಿದ್ದೀಯ. ಅನೇಕರ ಜೀವನದಲ್ಲಿ ಸ್ವಾಮಿ ನಿನ್ನನ್ನು ತೋರಿಸುವಂಥ ಮಕ್ಕಳು ನಾವಾಗಿ ಅವರ ಮನಸ್ಸುಗಳಲ್ಲಿ, ಹೌದು ಅವರ ಜೀವನದಲ್ಲಿ, ಹೌದು ಇಂಥ ಸೇವಕರು ಇಲ್ಲಿ ಕಾರ್ಯವನ್ನು ಮಾಡಿದರೆ ಎಂಬುದಾಗಿ, ಹೌದು ಸ್ವಾಮಿ ನಿನಗೆ ಸ್ತುತಿ ಸ್ತೋತ್ರಗಳು ಹೇಳಲಿಕ್ಕೆ ಆಗುವಂತೆ ಸಹಾಯ ಮಾಡು. ನಾವುಗಳು ಕೂಡ ತಪ್ಪಿಸಿಕೊಂಡು ಹೋಗಿರುವಂಥ, ಹೌದು ನಾಶವಾಗುವಂಥ ಯೇಸುವಿನ ಸುವಾರ್ತೆ ಕೇಳದ ಅನೇಕ ಆತ್ಮಗಳ ವಿಷಯವಾಗಿ ನಾವು ಹಂಬಲಿಸಲಿಕ್ಕಾಗುವಂತೆ ನಮ್ಮಲ್ಲಿ ಆ ಹೃದಯವನ್ನು ಕೊಡು. ಯೇಸುವೆ, ನಿನ್ನಲ್ಲಿ ಬೇಡಿಕೊಳ್ತೇವಪ್ಪ, ಕನಿಕರದಿಂದ ನಮ್ಮಲ್ಲಿ ಅಂಥ ಹಂಬಲವನ್ನು ನೀನು ಕೊಟ್ಟು ನಮ್ಮನ್ನು ಉಪಯೋಗಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.